ಒಂದ್ ನಿಮಿಷ ಮಾತಾಡ್ಬೇಕಲ್ಲ, 50 ದಿನ ಆಗಿದೆ. ನಿಮ್ದು ಡೈಲಾಗಿಗೆಲ್ಲ ಕಾಯ್ತಿದ್ದಾರೆ ಅಲ್ಲಿ. ಇಲ್ಲಿ 50 ದಿನ ಆಗೈತಿ, ಹೆಂಗ್ ಅನ್ಸಕತ್ತತಿ? ಅಲ್ಲ ನಾನ್ ಹೆಂಗ್ ಕೇಳಿದ್ರೆ ಹೆಂಗ್ ಅನ್ಸಕತ್ತೈತಿ ಅಂತ, ನಿಮ್ಗೆ ಹೆಂಗ್ ಅನ್ಸ್ತಿದೆ ಅಂತ? ನಿಮ್ಗೆ ಹೌದಾ? ಈ ಫುಲ್ ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ಬೇಕಂತಿದ್ದೀರಾ? ಏನ್ ಕತೆ? ನಿಮ್ ಮಾವತ್ತಾನೆ ಅವರು ಡೈರೆಕ್ಟ್ ರಾಯಲ್ಸರ್. ಇವತ್ತು ಊಟ ಕೊಟ್ರ? ಇಲ್ಲ ಸರ್, ಇವತ್ತು ನಿಜ ಬೇಕಂತಿದ್ರೆ ಬಾರ್ಲಿ ಹಸುವಾಗೈತಿ ಹೋಗೋಣ ಅಂತ. ಈಗ ಹೇಳಿ, ನೆಕ್ಸ್ಟ್ ಏನ್ ಮಾಡ್ಬೇಕಂತಿದ್ದೀರಾ? ಸಿನಿಮಾ ಮಾಡ್ಬೇಕಾ? ಹೌದಲ್ ನೋಡಿ, ಸ್ಕೂಲಿಗೆ ಹೋಗ್ತಿದ್ದೀರಾ? ಆಕ್ಚುಲಿ ನೀವು ಫಸ್ಟ್ ದಿನ ಧ್ರುವ ಸರ್, ಜೋ ಸರ್ ಬಂದಾಗ ಇವರೆಲ್ಲರೂ ಬಂದಿದ್ರು. ಇವರೆಲ್ಲ ನಿಮ್ಮ ರೀಲ್ಸ್ ನ ನಿಮ್ಮಲ್ಲಿ ಇಂಟರ್ವ್ಯೂ ಮಾಡಿದ್ದಾರೆ ಎಷ್ಟೋ ಜನ ಇದ್ರಲ್ಲಿ. ಇವರೆಲ್ಲ ಸಪೋರ್ಟ್ ಇಂದ ಇವತ್ತು 50 ದಿನ ಪೂರೈಕೆ ಆಗಿದೆ ಅಲ್ವಾ? 50 ದಿನ ಪೂರೈಸಿದ್ದೀರಾ. ಇವರೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು, ನಿಮ್ ಸ್ಟೈಲ್ ಅಲ್ಲಿ ಹೇಳ್ಬೇಕು. ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ರೀ, ನಮ್ಮನ್ನ ಟಿವಿಯಾಗೆಲ್ಲ ಫೋನ್ ಬರಕ್ ಮಾಡಿದ್ಕ. ಅವ್ರೊಂದ್ಸತಿ ಹೇಳಿ, ನೀವೊಂದ್ಸತಿ ಹೇಳಿ. ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ರೀ, ನಮ್ಮ ಟಿವಿಯಾಗ, ಫೋನ್ಯಾಗ, ಯೂಟ್ಯೂಬ್ನಾಗ ಎಲ್ಲದಕ್ಕೂ ಬರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಹಾ, ಒಂದ್ ಡೈಲಾಗ್ ಹೇಳ್ಬಿಡ್ತೀರಾ? ಟೊಮಾಟೊ ಹಣ್ಣು ನಮ್ಮ ರಾಷ್ಟ್ರ ನೀನೇನ್ ಅನ್ಕಂದಿ? ನಾ ಟೊಮೆಟೊ ಅನ್ಕೊಂಬಿಟ್ಟಿದ್ದೆ, ಮಬ್ಬ ತರಕಾರಿ ಎಲ್ಲ ಹಣ್ಣದವಲ್ಲ, ಅದಕ್ಕೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಹೌದಾ? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಸ್, ನಂತರದಲ್ಲಿ ದುರ್ಗಪ್ಪ ಕಂಬಳಿ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು. ತಂದೆಯ ಪಾತ್ರವನ್ನು ನಿರ್ವಹಿಸಿದಂತವರು ಇವರು. ಹಾಗೆ ರೇಣುಕಾ ದೇಸಾಯಿ, ದಯವಿಟ್ಟು ವೇದಿಕೆಗೆ ಬರಬೇಕು. ಋತಿಕ್ ಬಳ್ಳಾರಿ, ಋತಿಕ್ ಬಳ್ಳಾರಿ. ಹಾಗೆ ಹನುಮೇಶ್, ಎಸ್ ಥ್ಯಾಂಕ್ ಯು ಹನುಮೇಶ್ ಅವರು. ಹಾಗೆ ಪೂಜಾ, ಪೂಜಾ. ನಿಜವಾಗ್ಲೂ ಪಪ್ಪಿ ಸಿನಿಮಾ 50 ದಿನಗಳನ್ನು ಪೂರೈಸಿದೆ ಅಂದ್ರೆ ಮುಖ್ಯ ಕಾರಣ ಅಭಿನಯಿಸಿದ್ದಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರು ಹೇಗೆ ಅವ್ರ ಮನೆಗಳಲ್ಲಿ ಮಾತಾಡ್ತಾರೋ ಅಷ್ಟೇ ನ್ಯಾಚುರಲ್ ಆಗಿ ಆ ಒಂದು ತೆರೆ ಮೇಲೆ ಬಂದಿದ್ರಿಂದ ನಾವೆಲ್ಲರಿಗೂ ಅಷ್ಟು ಆಪ್ತವಾಗೋದಕ್ಕೆ ಕಾರಣ ಆಯ್ತು. ಈ ತಂಡದಿಂದ ಇನ್ನೂ ಹೆಚ್ಚಿನ ಚಿತ್ರಗಳು ಬರಲಿ ಅಂತ ಎಲ್ಲರೂ ಸೇರಿ ವಿಶ್ ಮಾಡೋಣ. ಸಂಚಲನ, ನಿಮಗೆ ಪಪ್ಪಿ ಚಿತ್ರತಂಡದ ಪರವಾಗಿ ಒಂದು ಸ್ಮರಣಿಕೆಯನ್ನು ಕೊಡ್ತಿದ್ದೀವಿ, ದಯವಿಟ್ಟು ಸ್ವೀಕರಿಸಬೇಕು. ಮಕ್ಕಳು ಬರ್ರಿ ಒಂದು ನಿಮಿಷ, ಇವರು ಒಂದೆರಡು ಮಾತಾಡ್ಬೇಕು. ಯೋಗಿ ಸರ್ ಹಾಗೆ ಸಂಚಲನ. ಎಲ್ಲ ಫೋಟೋ
ಸೊ ಯೋಗಿ ಸರ್, ನೀವು ಆಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿ ಜೊತೆಗೆ ಆಸ್ ಅ ಆಡಿಯನ್ಸ್ ಆಗಿ ನಿಮ್ಗೆ ಏನ್ ಅನ್ಸುತ್ತೆ, ಎಷ್ಟು ಖುಷಿ ಕೊಡ್ತು ಸಿನಿಮಾ? ಎಲ್ಲರಿಗೂ ನಮಸ್ಕಾರ. ಪಪ್ಪಿ ಸಿನಿಮಾ ಒಂದು ಒಳ್ಳೆ ಜರ್ನಿ ನಮ್ಗೆ ಆಕ್ಚುಲಿ. ಬಿಕಾಸ್ ನಾವು ಈ ಸಿನಿಮಾ ಫಸ್ಟ್ ನನ್ನ ಟ್ರೈಲರ್ ಸತ್ಯಾಗಿ ಸರ್ ಕಲಿಸಿದ್ದು, ಈ ಥರ ನೋಡಿ ಒಂದು ಟ್ರೈಲರ್ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಅಂತ ನೋಡಿದ್ವಿ. ಅದು ಫಸ್ಟ್ ಇಷ್ಟ ಆಗಿದೆ ರೈಟಿಂಗು. ಆಮೇಲೆ ಆ ಫಿಲ್ಮ್ ಅದು ತುಂಬಾ ಇಷ್ಟ ಆಗಿ ಇಮಿಡಿಯೇಟ್ ಆಗಿ ನಾನು ನಂಬರ್ ತಗೊಂಡು ಆಯುಷ್ ಮನಿ ಡೈರೆಕ್ಟರ್ ಫೋನ್ ಮಾಡಿದೆ, ಈ ಥರ ಭಾಳ ಖುಷಿ ಆಗ್ತಿದೆ ನನಗೆ ಇದು ನೋಡೋಕ್ಕೆ, ಬರ್ತೀರಾ ಮೊದಲ ನಾನು ನೋಡ್ಬೇಕು ಸಿನಿಮಾ ಅಂತ ಹೇಳಿದಾಗ ಅವರು ಅಕ್ಕಂತ ಊರಲ್ಲಿದ್ರು. ಅದು ಮುಗಿಸಿ ಬಂದ ಕೂಡಲೇ ಸಿನಿಮಾ ನೋಡೋಕೆ ಹೇಳಿ ಅಂತ ಹೇಳಿದ್ರು. ನಾವು ನೋಡಿದ್ವಿ ಸಿನಿಮಾನ, ಭಾಳ ಖುಷಿ ಆಗಿದೆ. ಯಾಕಂದ್ರೆ ಒಂದು ನಾವೇನು ಹೇಳ್ತೀವಿ ಅವಾಗ ಶಿವಣ್ಣ ಸರ್ ಹೇಳಿದಾಗೂ ಅಷ್ಟೇ, ಯಾವುದು ಮಾಸ್ ಕಂಟೆಂಟ್ ಅದು ಏನು ಇಲ್ದಂಗೆ ಒಂದು ಕಂಟೆಂಟ್ ಇಟ್ಕೊಂಡು ಆ ಎಮೋಷನ್ನು ತುಂಬಾ ಅದ್ಭುತವಾಗಿ ಏನೋ ಒಂದು ರೈಟಿಂಗ್ ಇಟ್ಕೊಂಡು ಬರ್ತಿರೋ ಸಿನಿಮಾ ಇದು. ಆಮೇಲೆ ಇನ್ನೊಂದೇನಂದ್ರೆ ಬಹಳ ಖುಷಿ ಆಗಿದೆ ಏನಂದ್ರೆ ಆ ಜಾನರ್ ಟಚ್ ಮಾಡಿರ್ಲಿಲ್ಲ. ಅಂದ್ರೆ ಈ ಮನೆ ಕಟ್ಟೋದಾಗ್ಲಿ ಅಥವಾ ಯಾರು ಟಚ್ ಮಾಡಿರ್ಲಿಲ್ಲ. ಸೊ ಆಮೇಲೆ ಉತ್ತರ ಕರ್ನಾಟಕದ ಭಾಷೆ ಎಷ್ಟು ಸೊಗಸು ಅಂದ್ರೆ, ಬಿಕಾಸ್ ನಾವೆಲ್ಲರೂ ಮಾತಾಡೋ ಒಂದು ಸಿನಿಮಾ ಪೂರ್ತಿ ಅದು ಹಿಡ್ಕೊಂಡು ಅವರೆಲ್ಲೂ ಬೋರ್ ಆಗ್ದಂಗೆ ಪ್ರತಿ ಒಂದು ಹಂತದಲ್ಲೂ ನಗಿಸ್ತಾ ಲಾಸ್ಟ್ ಎಮೋಷನ್ ತುಂಬಾ ಚೆನ್ನಾಗಿ ಮಾಡಿದೆ. ಆಮೇಲೆ ಆ ಒಂದು ಕಾಲಘಟ್ಟ ಏನು ಕೋವಿಡ್ ಟೈಮಲ್ಲಿ ಅದು ಹೋಗಿದ್ದಾರೆ, ಬಹಳ ತುಂಬಾ ಯೋಚನೆ ಮಾಡಿ ಆಸ್ ಎ ಟೆಕ್ನಿಷಿಯನ್ ಆಗಿರ್ತಾರೆ ನಾನು ನೋಡಬೇಕು, ತುಂಬಾ ಯೋಚನೆ ಮಾಡಿ ಡೈರೆಕ್ಟರ್ ಮಾಡಿದ್ದಾರೆ. ಅದಕ್ಕೆ ತುಂಬಾ ಸಪೋರ್ಟಿವ್ ಆಗಿ ನಂದಪ್ಪ ಅವರು ಇದು ಮಾಡಿದ್ದಾರೆ. ಆಮೇಲೆ ನಮ್ಮ ಸುರೇಶ್ ಅಣ್ಣ ಅವರು, ಈಗ ನಮ್ಮ ಸೀನಿಯರ್ ಅವರು ಯಾವಾಗ ಹೇಳ್ತಿರ್ತೀನಿ ಅಣ್ಣ ಹೇಳಿದೆ, ಬಹಳ ಖುಷಿ ಆಗುತ್ತೆ ಅಣ್ಣ ಈ ಥರ. ಯಾಕಂದ್ರೆ ಈ ಒಂದು ಕಾಲಘಟ್ಟದಲ್ಲಿ 50 days ಸಿನಿಮಾ ಮಾಡೋದಂದ್ರೆ ಬಹಳ ದೊಡ್ಡ ವಿಷಯ. ಬಿಕಾಸ್ ನಾವು ಒಂದು 10 years ಬ್ಯಾಕ್ ಅಂಡರ್ಸ್ಟ್ಯಾಂಡ್ 50 days 100 days ಎಲ್ಲ ಕಾಮನ್ ಆಗಿತ್ತು. ಬಟ್ ಈಗ 50 days ನೋಡ್ಬೇಕು ಅಂದ್ರೆ ನನ್ನ ಬಹುಶಃ ಆಮೇಲೆ ನಮಗೊಂದು ಅದೃಷ್ಟ ಏನಂದ್ರೆ ನಮ್ಮ ಸಂಸ್ಥೆಯಿಂದ ಡಿಸ್ಟ್ರಿಬ್ಯೂಟ್ ಆಗ್ತಿರೋ ಸಿನಿಮಾ 50 days ಆಗಿದೆ. ಸೊ ಬಹಳ ಖುಷಿ ಇದೆ. ಆಮೇಲೆ ಈ ತಂಡಕ್ಕೆ ಇನ್ನೂ ಹೆಚ್ಚು ಒಳ್ಳೇದಾಗಿ ನೆಕ್ಸ್ಟ್ ಪ್ರಯತ್ನ ಮಾಡ್ತಾ ಇರುತ್ತೆ, ಅದಕ್ಕೂ ಒಳ್ಳೇದಾಗಿ ಅಂತ ಅವ್ರು ವಿಷಯ ಇದ್ದೀನಿ. ಆಮೇಲೆ ಹುಡುಗರು ಜಗದೀಶ ಮತ್ತು ಆದಿತ್ಯ, ದುರ್ಗಪ್ಪನವರು, ರೇಣುಕಾ ಮೇಡಮ್ ಅವರು, ಎಲ್ಲ ಪ್ರತಿಯೊಬ್ಬರು ಆಮೇಲೆ ಮಾಮ ಓಟಿ ಸಾರಿ ಕನಕಪ್ಪ ಅವರು ಅಷ್ಟೇ ಬಹಳ ಚೆನ್ನಾಗಿ ಮಾಡಿದ್ರು. ಸೊ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ. ಇದೇ ತರ ಇನ್ನೂ ಹೆಚ್ಚು ಪ್ರಯತ್ನ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ. ಜನಗಳು ಅಷ್ಟೇ, ಯಾರು ನೋಡಿಲ್ಲ ಬಹುಶಃ ಅವನ್ನೆಲ್ಲ ನೋಡಿರ್ತಾರೆ ಅಂತ ಹೇಳ್ತೀನಿ, ಯಾರು ನೋಡಿಲ್ಲ ಅವ್ರಿಗೆ ಆಗ್ಲೇ ಮೇಡಮ್ ಹೇಳ್ದಂಗೆ ಅಮೆಝಾನ್ ಬರ್ತಾ ಇದೆ. ಇನ್ನು ಪ್ರಾಬ್ಲಿ ಇನ್ನೊಂದು 1 ವಾರ ಅಥವಾ 2 ವಾರದಲ್ಲಿ ಅಮೆಝಾನ್ ಬರುತ್ತೆ, ಅಲ್ಲೂ ನೋಡಿ ಇನ್ನು ನಿಮ್ಮ ಜೀವನ ತಿಳಿಸಿ ಇನ್ನೂ ಹೆಚ್ಚು ಸಹಕಾರ ಮಾಡಿ ಒಳ್ಳೊಳ್ಳೆ ಸಿನಿಮಾ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು. ಸಜ್ಜನ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಡೀ ಪಪ್ಪಿ ತಂಡಕ್ಕೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಸರ್ ಹೇಳ್ದಾಗೆ ಇವತ್ತಿನ ದಿನಗಳಲ್ಲಿ 50 ದಿನ ಒಂದು ಸಿನಿಮಾ ಓಡೋದು ಜೋಕೆ ಅಲ್ಲ. ಅಂಡ್ ಅದರಲ್ಲೂ ಹಲವಾರು ಸಿನಿಮಾಗಳು ಟೇಕ್ ಆಫ್ ಆಗುತ್ತೆ. ಬಟ್ ಅಂಥದ್ರಲ್ಲಿ ಹೊಸಬರ ಸಿನಿಮಾ ಕಂಪ್ಲೀಟ್ ಆಗಿ ಥಿಯೇಟರ್ಸ್ ಹಿಟ್ ಮಾಡಿ 50 ದಿನ ಕಂಪ್ಲೀಟ್ ಆಗಿದೆ ಅಂದ್ರೆ ಐ ಥಿಂಕ್ ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮಿಂದ ಇನ್ನ ಹಲವಾರು ಸಿನಿಮಾಗಳು ಬರಲಿ, ಇಡೀ ತಂಡಕ್ಕೆ ವಿಶ್ ಮಾಡ್ತೀನಿ. ಅಂಡ್ 2 kids ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು ಸೋ ಮಚ್ ಆಯುಷ್ ಸರ್. ಮೊದಲಿಗೆ ಬಹುಶಃ ಸನ್ಮಾನ ಸಿಕ್ಕಿದ್ರೆ ಅಷ್ಟು ಖುಷಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಒಂದ್ ಸ್ವಲ್ಪ ಅವಮಾನದ ನಂತರ ಸಿಗೋ ಸನ್ಮಾನ ಗೆಲುವಿನ ತೂಕ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಏನ್ ಅನ್ಸುತ್ತೆ ನಿಮ್ಗೆ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಖುಷಿ ವಿಷಯ, ಫಸ್ಟ್ ದುಃಖದ ವಿಷಯ ಅದೇ, ನಾನು ಫಸ್ಟ್ ನನ್ನ ಸಿನಿಮಾ ಪಪ್ಪಿ ಮಾಡಿದ್ದು ಫಿಲಿಂ ಫೆಸ್ಟಿವಲ್ ಪರ್ಪೋಸಸ್, ನಾಟ್ ಥಿಯೇಟ್ರಿಕಲಿ. ನಾನು ಥಿಯೇಟ್ರಿಕಲಿ ಅಂತ ಮಾಡಿಲ್ಲ, ಫಿಲಿಂ ಫೆಸ್ಟಿವಲ್ ಪರ್ಪೋಸಸ್ ಅಂತ ಮಾಡಿದಾಗ ಸೊ ಅಲ್ಲಿ ನಮ್ಮ ಫಿಲಮ್ ಸೆಲೆಕ್ಟ್ ಆಗಲ್ಲ. ಅದು ತುಂಬಾ ಅಂದ್ರೆ ತುಂಬಾ ನೋವಾಗುತ್ತೆ. ಸೊ ರೀಸನ್ ಕೊಡ್ತಾರೆ ಅದಕ್ಕೆ, ಏನಂತಂದ್ರೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ, ಅದು ಒಬ್ಬ ಟೆಕ್ನಿಷಿಯನ್ಸ್ಗೆ ತುಂಬಾ ಹರ್ಟ್ ಆಗುತ್ತೆ. ಸೊ ಆಮೇಲೆ ಮಕ್ಕಳ ಅಭಿನಯ ಅಂತ ಮನಮುಟ್ಟು ಅಂತ ಇಲ್ಲ, ಅನ್ಫಿಟ್ ಫಾರ್ ಫೆಸ್ಟಿವಲ್ ಅಂತ ಅದು ತುಂಬಾ ನೋವಾಗುತ್ತೆ. ನಾನು ಅವತ್ತು ಈವ್ನಿಂಗ್ಗೆ ಸೊ ರಾಯರ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಆ ಟ್ರೈಲರ್ ಬಿಡ್ತೀನಿ, ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಸೊ ಅದೇ ಏನಂತಂದ್ರೆ ನಾವು ಯಾರೋ 4 ಜನ ಇವ್ರಿಗೋಸ್ಕರ ಸಿನಿಮಾ ಮಾಡೋದಲ್ಲ, ಆಡಿಯನ್ಸ್ಗೆ ಮಾಡೋದು. ಸೊ ಇದರಿಂದ ಪ್ರೂವ್ ಆಗುತ್ತೆ ಏನಂತಂದ್ರೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಸೆಲೆಕ್ಷನ್ ಆಗುತ್ತಂದ್ರೆ. ಫಸ್ಟ್ ಆಫ್ ಆಲ್ ಈ ಸಿನಿಮಾದ ಸಕ್ಸಸ್ಗೆ ಮೇನ್ ಕಾರಣ ಇವರೆಲ್ಲರೂ. ಯಾಕಂದ್ರೆ ಪ್ರತಿಯೊಂದು ಯಾವ್ದೋ ಬೇರೆ ಸಿನಿಮಾ ಫಂಕ್ಷನ್ ಹೋದ್ರೂ ಅವರು ಮಕ್ಕಳನ್ನ ಕರಿಬಿಟ್ಟು ಒಂದು ರೀಲ್ಸ್ ಇದು ಮಾಡ್ತಿದ್ದಾರೆ. ಸೊ ನಿಜವಾಗ್ಲೂ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಆಗಿರ್ತೀನಿ. ಇದೇ ತರ ಕನ್ನಡ ಯಾವುದೇ ಸಿನಿಮಾ ಬರಲಿ ಅದು ಪ್ರೋತ್ಸಾಹ ಇರ್ಲಿ ಅಂತ ಹೇಳ್ತೀನಿ. ಆಮೇಲೆ ಮೇಡಮ್ ತುಂಬಾ ಥ್ಯಾಂಕ್ಸ್. ಸೊ ಆಮೇಲೆ ಈ ಸಿನಿಮಾ ಆದ್ಮೇಲೆ ರೆಡಿ ಆದ್ಮೇಲೆ ಸೊ ಒಂದು ಟ್ರೈಲರ್ ಇದಾದ್ಮೇಲೆ ಒಂದು ಕಾಲ್ ಬರುತ್ತೆ, ಅದು ಯೋಗಿ ಸರ್ ಕಡೆಯಿಂದ. ಸೊ ನಾನು ನೋಡ್ಬೇಕು ಸಿನಿಮಾ ಅಂತ ನೋಡ್ತಾರೆ. ಸಿನಿಮಾ ನೋಡಿ ಆದ್ಮೇಲೆ ನಾ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಸರ್, ಯೋಗಿ ಸರ್. ಸೊ ಯಾವಾಗಲೂ ನಾವು ನಿಮಗೆ ಋಣಿಯಾಗಿರ್ತೀವಿ. ಈ ತರ ಕನ್ನಡ ಸಿನಿಮಾ ನಿಮ್ಮ ಸಂಸ್ಥೆಯಿಂದ ತುಂಬಾ ಬರಲಿ. ಸೊ ಅದು ಪಪ್ಪಿ ಸಿನಿಮಾ ನಿಮ್ಮ ಸಂಸ್ಥೆಯಿಂದ 50 days ಆಗ್ತಾ ಇರೋದು ತುಂಬಾ ಹೆಮ್ಮೆಯ ವಿಷಯ. ತುಂಬಾ ಥ್ಯಾಂಕ್ಸ್ ಕಾರ್ತಿಕ್ ಸರ್ಗೆ, ನಿಮ್ಗೆ ಯಾವತ್ತೂ ನಾನು ಋಣಿಯಾಗಿರ್ತಿದ್ದೀನಿ. ಆಮೇಲೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಶಿವಣ್ಣ ಅವ್ರು ನೋಡ್ತಾರೆ, ಅವರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೂ ನಾನು ತುಂಬಾ ಹೃದಯ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಧ್ರುವ ಸರ್ ನನಗೆ
ಕಾರಣದಿದೆ. ಅದೇ ಸಿನಿಮಾ ಒಂದು ಪ್ರೆಸ್ ಮೀಟಿಂಗ್ ಬಂದು ಅವರು ನಮ್ಗೆ ಒಂದು ಪ್ರೋತ್ಸಾಹ ಮಾಡಿರಂತ ನಿಮ್ಮೆಲ್ಲರಿಗೂ ಗೊತ್ತು. ಅದ್ರ ಹಿಂದೆ ನನಗೆ ಎಲ್ಲದ ಫೈನಾನ್ಸಿಯಲಿ ಎಲ್ಲಾ ತರದ ಒಂದು ಸಪೋರ್ಟ್ ಆಗಿ ನಿಂತಿದ್ದಾರೆ ಧ್ರುವ ಸರ್. ಯಾವಾಗ್ಲೂ ನಾನು ನಿಮ್ಗೆ ಋಣಿಯಾಗಿರ್ತಿದ್ದೀನಿ. ತುಂಬಾ ಥ್ಯಾಂಕ್ಸ್. ಆಮೇಲೆ ಸಿನಿಮಾಕ್ಕೆ ಆ ಮಕ್ಕಳಿಗೆ ಒಂದು ಸೈಕಲ್ ಬೇಕಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ಕೇಳಿದಾಗ ರಮ್ಯಾ ಮೇಡಮ್ ಅವ್ರು ಇಮಿಡಿಯೇಟ್ ಬಂದು ಮಧ್ಯಾಹ್ನ ಬಂದು ಆ ಮಕ್ಕಳಿಗೆ ಒಂದು ಸೈಕಲ್ ಕೊಡ್ತಾರೆ. ರಮ್ಯಾ ಮೇಡಮ್ ತುಂಬಾ ಥ್ಯಾಂಕ್ಸ್. ಆಮೇಲೆ ವಿನಯ್ ರಾಜ್ಕುಮಾರ್ ಸರ್ ಅವರು ಒಂದು ಸ್ಟೇಟಸ್ ಹಾಕಿರೋದ್ರಿಂದ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಒಂದು ಸ್ಪ್ರೆಡ್ ಆಗುತ್ತೆ. ತುಂಬಾ ಅಂದ್ರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಎಲ್ಲ ಸ್ಪ್ರೆಡ್ ಮಾಡ್ತಿದ್ದಾರೆ ಕಲಾವಿದರಿಗೆ. ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆಲ್ಲ ನಾನು ಋಣಿಯಾಗಿರ್ತಿದ್ದೀನಿ. ಎಸ್ಪೆಷಲಿ ನಿಮಗೆ ನಾನು ಋಣಿಯಾಗಿರ್ತೀನಿ. ಇಂಥ ಸಿನಿಮಾ ಬರ್ತಾ ಇರಲಿ, ನೀವು ಖಂಡಿತ ನಿಮ್ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಕಲೆಕ್ಷನ್ ಎಷ್ಟು? ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ನೋಡ್ತಾ ನಿಜವಾಗ್ಲೂ ಈ ಪಪ್ಪಿ ಮೂವಿ 50 ದಿನ ಆಗುತ್ತೆ ಅಂತಂದು ನಾವು ಕನಸಲ್ಲೂ ಅನ್ಕೊಂಡಿದ್ದಿಲ್ಲ. ನಿಜವಾಗ್ಲೂ ಜನ ಅಷ್ಟು ಮೆಚ್ಕೊಂಡು ಅದರಲ್ಲೇ ಮಾಧ್ಯಮದವರು ನಮಗೆ ಬಹಳ ಸಪೋರ್ಟಿವ್ ಆಗಿ ನಿಂತು ಯಾವ ಲೆವೆಲ್ಗೆ ಅಂತಂದ್ರೆ ಏನ್ ನೋಡಿದ್ರು ಟ್ರೋಲ್ ಅಲ್ಲಿ ಅದೇ ಕಾಣ್ತಾ ಇದ್ವಿ. ಪಪ್ಪಿ ಅಷ್ಟು ಟ್ರೋಲ್ ಮಾಡಿದ್ದಾರೆ. ಅದಕ್ಕೆ ಋಣಿಯಾಗಿರ್ತೀನಿ ನಿಮಗೆಲ್ಲ. ಅದೇ ರೀತಿ KRG ಅವರು ನಾವು ನಿಜವಾಗ್ಲೂ ಯೋಗಿ ಸರ್, ಕಾರ್ತಿಕ್ ಸರ್ ಅವರು ಬಹಳ ಸಪೋರ್ಟಿವ್ ಆಗಿ ನಿಂತು ಈ 50 ದಿನ ನಡೆಯೋಕ್ಕೆ ಕಾರಣ ಅವರು ಪಾತ್ರಧಾರಿಗಳು. ಅವ್ರಿಗೆಲ್ಲ ನೆನೆಸ್ಕೊಂಡು ಮುಂಜಾನೆ ಮಾತ್ರ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಪಪ್ಪಿ ಸಿನಿಮಾ 50 ದಿನಗಳನ್ನ ಪೂರೈಸಿದೆ ಅಂದ್ರೆ ಅದಕ್ಕೆ ಕಾರಣ ಆಗಿರುವಂತಹ ಮಾಧ್ಯಮ ಮಿತ್ರರು ಹಾಗೆ ಎಲ್ಲ ಕನ್ನಡ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಕಶ್ಯಪ್ ಅವರು ದಯವಿಟ್ಟು ವೇದಿಕೆಗೆ ಬರ್ಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಹಾಗೆ ನಂತರದಲ್ಲಿ ಸಿನಿಮಾದ ಎಡಿಟರ್ NM ವಿಶ್ವ ಅವರು. ಸಿನಿಮಾದ VFX ಕೆಲಸ ಮಾಡಿರುವಂತಹ ಪ್ರವೀಣ್ ಲಕ್ಷ ಅವರು. ಪ್ರಣವ್ ಸೂರ್ಯ, ಅವರು ಹಾಗೆ ಮ್ಯೂಸಿಕ್ ಪಾರ್ಟ್ನರ್ A2 ಮ್ಯೂಸಿಕ್, ಹಾಗೆ ಸಿಂಗರ್ ನಿಂಗಪ್ಪ ದೋಣಿ ಅವರು. ಅದ್ಭುತವಾದಂತಹ ಜನಪದ ಕಲಾವಿದರು. ಧನ್ಯವಾದಗಳು. ನಿಮಗೂ ಕೂಡ ಒಳ್ಳೆ ಧನ್ಯವಾದಗಳು. ಹಾಗೆ ಸಿನಿಮಾದ ನಿರ್ದೇಶಕರು ಆಯುಷ್ ಮಲ್ಲಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ರಿಜೆಕ್ಟ್ ಆದಂತ ಒಂದು ಸಿನಿಮಾ 50 ದಿನಗಳನ್ನ ಪೂರೈಸುತ್ತೆ ಅಂದ್ರೆ ಅದು ಅವರ ನಿರ್ದೇಶನಕ್ಕಿರುವ ತಾಕತ್ತು. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ಆಯುಷ್ ಮಲ್ಲಿ ಸರ್. ಹಾಗೆ ಈ ಒಂದು ಸಿನಿಮಾ ಈಗ 50 ದಿನ ಪೂರೈಸಿದೆ. ಆದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ಈ ಸಿನಿಮಾವನ್ನ ನಂಬಿ ಪ್ರೊಡ್ಯೂಸ್ ಮಾಡಿದಂತಹ ಅಂದಪ್ಪ ಸಂಕನೂರ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಸಿನಿಮಾದ PRO ಹರೀಶ್ ಅರಸು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಈಗ ಮುಖ್ಯವಾಗಿ ಸಿನಿಮಾದ ಕಲಾವಿದರು ನಮ್ಮ ಹೀರೋಗಳು ಅವ್ರನ್ನ ಕರೆಯಬೇಕು. ಎಸ್, ಜಗದೀಶ್ ಅವರು ಹಾಗೆ ಆದಿತ್ಯ. ಆಕ್ಚುಲಿ ನೀವೊಂದು ಮಾತು ಹೇಳ್ಬೇಕು ಹೇಗನ್ಸ್ತು ಏನು ಅಂತ. ಅದನ್ನ ಕೊಡಿ ಸರ್. ಬರ್ತಾರೆ ಸರ್. ನೆಕ್ಸ್ಟ್ ಒಂದ್ಸತಿ ಲಾಸ್ಟಿಗೆ ಒಂದು ಇನ್ನು